ಗೆಳೆಯರೇ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ತುಂಬ ದಿನಗಳಿಂದ ಯಾವುದೇ ಕಂಟೆಂಟ್ ಲೋಡ್ ಮಾಡಿರಲಿಲ್ಲ. ಈಗ ನಿಮ್ಮ ಮುಂದೆ ಹೊಸ ಕಂಟೆಂಟ್ ಜೊತೆಗೆ ಬರ್ತಾ ಇದ್ದೀನಿ. ಅದು ನಿಮ್ಮೆಲ್ಲರ ನಾಡ ಹಬ್ಬ ದಸರಾ ಪ್ರಯುಕ್ತ ಈ ಬಾರಿ ನಾನು ನಿಮಗೆ ವಿಶೇಷ ಕಂಟೆಂಟ್ ಒಂದನ್ನು ತೊಗೊಂಡು ಬಂದಿದ್ದೀನಿ. ದಸರಾ ಅಂದ್ಕೊಂಡು ಎಲ್ರಿಗೂ ಚಾಮುಂಡೇಶ್ವರಿ ದೇವಿನೇ ನೆನಪಾಗೋದು. ಆದರೆ ಇದರಲ್ಲಿ ಕೆಲವೇ ಜನರಿಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಒಟ್ಟು 3 ವಿಶ್ವವಿಖ್ಯಾತ ದಸರಾಗಳಿವೆ. ಅದು ಯಾವುದು ಅಂದರೆ, ಮೊದಲನೇದಾಗಿ ನಮ್ಮ ಮೈಸೂರು ದಸರಾ, ಎರಡನೇದು ನಮ್ಮ ಮಂಗಳೂರು ದಸರಾ, ಮೂರನೇದು ನಮ್ಮ ಮಡಿಕೇರಿ ದಸರಾ. ಮಡಿಕೇರಿ ದಸರಾ ಅಂತ ತಕ್ಷಣ ನಿಮಗೆ ಅದು ಡಿಫ್ರೆಂಟ್ ವರ್ಡ್ ಅಂತಲೇ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ, ಈಗ ನೀವು ಮೈಸೂರಿನಲ್ಲಿ ನೋಡಿದಾಗ ನಿಮಗೆ ಹೇಗೆ ಅನಿಸುತ್ತೆ ಅಂದರೆ, ತಾಯಿ ಚಾಮುಂಡೇಶ್ವರಿ ಭಕ್ತಿ ಭಾವ, ಅಂಬಾರಿ, ಈ ರೀತಿಯೆಲ್ಲ ಸಡಗರ ಸಂಭ್ರಮ. ಅದೇ ಮಡಿಕೇರಿ ದಸರಾ, ಇಟ್ಸ್ ಕಂಪ್ಲೀಟ್ಲಿ ಟೋಟಲ್ ಎಂಟರ್ಟೈನ್ಮೆಂಟ್ ವಿತ್ ಏನು ಹೇಳ್ಬೋದು ನಿಮಗೆ, ಒಂದು ದಶಮಂಟಪದ ಪುರಾಣ ಕಥೆಗಳನ್ನ ನೋಡಿಕೊಂಡು ರಾತ್ರಿಯೆಲ್ಲ ಎಂಜಾಯ್ ಮಾಡುವಂಥದ್ದು ಮಡಿಕೇರಿ ದಸರಾ. ಇದನ್ನು ನಾನು ಈ ಸತಿ ನೋಡಬೇಕು ಅಂಥೇಳಿ ತುಂಬ ಪ್ರಯತ್ನಗಳನ್ನ ಪ್ಲ್ಯಾನ್ ಮಾಡಿದೆ. ಬಟ್ ಆದರೆ ಅದು ಯಾವುದು ಸಕ್ಸಸ್ ಆಗಿಲ್ಲ. ಸಡನ್ ಪ್ಲ್ಯಾನ್ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದ್ರು, ಇಮ್ಮಿಡಿಯೇಟ್ಲಿ ಹೊರಟಿದ್ದು. ಹೋಗಿ ನೋಡ್ತೀನಿ, ನಿಜ ಹೇಳ್ತೀನಿ, ಮೆಸ್ಮರೈಸಿಂಗ್. ಯಾಕಂದರೆ ಅದನ್ನು ನೋಡಲಿಕ್ಕೆ ಅದನ್ನ ನೋಡೋದಕ್ಕಿಂತ ಅಲ್ಲಿ ಹೋಗಿ ಅನುಭವಿಸೋರಿಗೆ ಬಲ್ಲವನೇ ಬೆಲ್ಲ ಸರಿ ಅಂತಲ್ಲ, ಆ ರೀತಿಯಾಗಿದೆ. ಸೊ ಈ ಒಂದು ಕಂಟೆಂಟ್ ನೋಡಿ, ಈ ಬಾರಿ ಇನ್ನೂ ನಿಮಗೆ ಟೈಮ್ ಇದೆ. ಯಾಕಂದರೆ ಇದನ್ನ ಆಲ್ಮೋಸ್ಟ್ ಒಂದು 4-5 ದಿನ ಇದೆ ದಸರಾಗೆ. ದಯವಿಟ್ಟು ಹೋಗಿ ನೋಡಿ, ಅಂದರೆ ನಿಮ್ಗೆ ಅರ್ಥ ಆಗೋದು ಏನು ದಸರಾ ಅಂತ. ಮಡಿಕೇರಿ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ನಮ್ಮ ಐರಾವತನ ರೆಡಿ ಮಾಡಿಕೊಂಡು ಸೋಲೋ ರೈಡಲ್ಲಿ ಹೊರಟ್ಬಿಟ್ಟೆ. ಎಲ್ಲ ಮಡಿಕೇರಿ ಇರ್ತೀವಿ ಬಾರೋ ಮಗ ಅಂತಂದರು. ಸೀದಾ ಹೊರಟಿದ್ದು, ಹೋಗಿ ಅಲ್ಲಿ ನೈಟ್ ಆಗಿತ್ತು. ಆಲ್ಮೋಸ್ಟ್ ನನ್ನಿಂದ ಬೆಂಗಳೂರು ಬಿಡಬೇಕಾದ್ರೆ ಆಲ್ಮೋಸ್ಟ್ ಒಂದು 11-12 ಗಂಟೆ ಆಗಿತ್ತು. ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಆಯಿತು ನಿಧಾನ. ಯಾಕಂದ್ರೆ ನಾನು ಮೈಸೂರೆಲ್ಲ ರೌಂಡ್ ಹೊಡ್ಕೊಂಡು ಹೋದೆ. ಅಲ್ಲಿ ಹೋದರೆ ನೈಟ್ ಈವ್ನಿಂಗ್ ಒಂದು ಯಾರೋ ಒಬ್ಬರು ಸಿಕ್ಕಿದ್ರು ಪುಣ್ಯಾತ್ಮರು. ಅವರೊಂದು ಹೋಮ್ ಸ್ಟೇ ಕೊಟ್ಟರು. ಸೊ ಹೋಮ್ ಸ್ಟೇ ಒಂದು ಮಾಡಿಕೊಂಡು ನೈಟಲ್ಲಿ ಹೋಗಿ ರಿಲ್ಯಾಕ್ಸ್ ಆಗಿ, ಮತ್ತು ಅಲ್ಲಿ ಫುಲ್ ನೈಟ್ ಒಂದು 12 ಗಂಟೆ 1 ಗಂಟೆ ಸ್ಟಾರ್ಟ್ ಮಾಡಿದ್ದು ದಸರಾ ನೋಡೋಕ್ಕೆ. ಬೆಳಗಿನ ಜಾವ 5:30-6 ಗಂಟೆವರೆಗೂ ನೋಡಿದ್ದೀವಿ. ನಂತರ ಬಂದು ಮತ್ತೆ ವಾಪಸ್ ರೂಮಿಗೆ ಬಂದು ಫ್ರೆಶಪ್ ಆಗಿ ಮತ್ತೆ ಒಂದು 8:30-9 ಗಂಟೆ ಅಷ್ಟರಲ್ಲಿ ಮತ್ತೆ ವಾಪಸ್ಸು ಮಡಿಕೇರಿ ಸುತ್ತಾಡೋಣ ಅಂಥೇಳಿ ಆಚೆ ಬಂದೆ. ಆ ಒಂದು ಫಾಗು, ಅಲ್ಲಿ ಹೋಗುವಂಥ ಆ ಒಂದು ಫೀಲು, ಚಳಿ, ಮಂಜು, ಇದೆಲ್ಲ ಒನ್ ಆಫ್ ದ ಯುನೀಕ್ ನನಗೆ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಂಥದ್ದು. ಇದ್ರ ಜೊತೆಗೆ ಅಲ್ಲಿರುವಂಥ ಮಡಿಕೇರಿ ಕೋಟೆ, ಅದನ್ನು ನೋಡಿದೆ. ಅದನ್ನ ಒಂದು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನಿಮಗೆ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಜೊತೆಗೆ ಅಲ್ಲಿ ಇರುವಂಥ ರಾಜಾಸೀಟ್, ಎಲ್ಲರೂ ರಾಜಾಸೀಟ್ಗೆ ಸಂಜೆ ಹೋಗಬೇಕು ಅಂತ ಹೇಳ್ತಾರೆ. ಬಟ್ ನನಗೆ ಸಮಯದ ಅಭಾವ ಇತ್ತು. ಹಾಗೆ ನಾನು ಬೆಳಗ್ಗೆ ಸನ್ರೈಸ್ ನೋಡೋಣ ಅಂತಂದೆ. ಬಟ್ ನೀವೇ ನೋಡ್ತೀರಾ ಅಲ್ಲಿ ಕಂಟೆಂಟಲ್ಲಿ ಹೇಗೆ ಮಳೆ, ಮಂಜು, ಮೋಡ ಎಲ್ಲ ತುಂಬಿದೆ ಅಂತೇಳಿ. ಸೊ ಹಾಗಾಗಿ ನಾನು ಜಸ್ಟ್ ಒಂದು ವಿಸಿಟ್ ಮಾಡೋಣ ಅಂತೇಳಿ ಹೋಗಿದ್ದು. ಅದಾದಮೇಲೆ ಮಡಿಕೇರಿ ಕಂಟೆಂಟಲ್ಲಿ ಕೋಟೆಯಲ್ಲಿ ನಾನು ಪೂರ್ತಿ ಎಲ್ಲ ಒಂದು ವೀಡಿಯೋ ಮಾಡಿಕೊಂಡು, ಇಲ್ಲಿ ಮಡಿಕೇರಿಯ ದಸರಾದ ವಿಶೇಷತೆ ಹಾಗೂ ಅದರ ಹಿನ್ನೆಲೆ, ಅಲ್ಲಿರುವಂಥ ಕೋಟೆ ಗಣಪತಿಯ ಅರ್ಚಕರಿಂದ ನಾನು ಇಲ್ಲಿ ಮಾತಾಡ್ಸಿದ್ದೀನಿ. ಅದನ್ನು ಕೇಳಿ ಎಲ್ಲ ತಿಳ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಮನೆಯವ್ರಿಗೂ ಯಾರ್ಯಾರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಅವರಿಗೆಲ್ಲ ತಿಳಿಸಿ. ಇದನ್ನು ಆದಷ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇದೆ ಅಂತ ಹೇಳಿ ನನ್ನ ಮಾತು ತಿಳ್ಕೊಳ್ತೀನಿ. ಅದಕ್ಕೆ ಸಾರ್ವಜನಿಕರು ಆದಷ್ಟು ಬೇಗ ಆ ಬಗ್ಗೆ ಸಾರ್ವಜನಿಕರು ಶೂನ್ಯ ವಾಹನಕ್ಕೆ ದಾರಿ ಮಾಡಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಶೂನ್ಯ ವಾಹನ ಬರ್ತಾ ಇದೆ. ಐಸ್ ಕ್ರೀಮ್ ಮಕ್ಕಳಿಗೆ ಆದಷ್ಟು ಬೇಗ
పొక్కడెపో బయలదమో ఎరకులే కుదుకలక తూపదాయ మోనే బాపి మీనులే ಸರ್ ಒಳಗೆ ನೋಡೋಕ್ಕಾಗಲ್ವಾ? ಕೋಟೆ ಒಳಗೆ ನೋಡೋಕ್ಕಾಗಲ್ವಾ? ಕೋಟೆ ಒಳಗಡೆ ನೋಡೋಂಗಿಲ್ವಾ? ಕೋಟೆ ಒಳಗೆ ಹೋಗ್ಬೋದಾ? మస్కిరిబుడు పొక్కడెపో బయలదమో ఎరకులే కుదుకలక తూపదాయ మోనే బాపి మీనులే ಹೇಳಿ ಸರ್. ಇದು ರಾಜರ ಕಾಲದ ಕೋಟೆ. ಹಾಂ. ಲಿಂಗರಾಜ ಅಂತ ಕರೆಸಿ ಈ ದೇವಸ್ಥಾನವು ಆಗಲೇ ಸ್ಥಾಪನೆ ಆಗಿದೆ. ಓಕೆ. ನಾವು ಸಾಧಾರಣ 200 ವರ್ಷಗಳಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ನೀವು ಪರಂಪರಾಗತವಾಗಿ ಪರಂಪರೆ. ಈ ದಸರಾ ಇಲ್ಲಿ ಶುರುವಾಗಿದ್ದು 1976ರಲ್ಲಿ ನಾವೇ ಒಂದು ಕಮಿಟಿ ಮಾಡಿ ದಸರಾ ಶುರು ಮಾಡಿದ್ವಿ. ಕೋಟೆ ಗಣಪತಿ ಅದಕ್ಕಿಂತ ಮೊದಲು ನಡೀತಿದ್ವಿ. ನಾವೇ ನಡ್ಸಕ್ಕೆ ಶುರು ಮಾಡಿದ ಮೇಲೆ ಇದರಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ವಿ. 8 ವರ್ಷ ಮಾಡಿದ್ವು. ಮತ್ತೆ ನಮಗೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ಈ ಟಿ ವಿ ಇದೆಲ್ಲ ಬಂದು ಜನ ಸ್ವಲ್ಪ ಕಮ್ಮಿ ಆಯಿತು. ಮತ್ತು ನನಗೊಂದು ಆಕ್ಸಿಡೆಂಟ್ ಆಗಿತ್ತು 82ರಲ್ಲಿ. ಮತ್ತು ನನಗೆ ಕೆಲಸ ಮಾಡಲಿಕ್ಕೆ ಹಾಗೆ ಅದನ್ನು ಬಿಟ್ಟು ಇನ್ನೊಂದು ಕಮಿಟಿಗೆ ವಹಿಸಲ್ಪಟ್ಟದ್ದು. ಈಗ ಅವರು ನಡೆಸ್ತಾ ಇದ್ದಾರೆ. ಓಕೆ. ಸೊ ಅಂದರೆ ಇವಾಗ ಇಲ್ಲಿ ಅಲ್ಲಿ ಮೈಸೂರು ದಸರಾಗೆ ಬಂದು ಚಾಮುಂಡೇಶ್ವರಿ ಅಧಿದೇವತೆ, ಇಲ್ಲಿ ಮಡಿಕೆ ದಸರಾ ಗಣಪತಿ ಅಧಿದೇವತೆ. ಅಲ್ಲ, ಯಾವ ದೇವರುಗಳಿದ್ದಾರೆ ಅದು ಮಾಡಿಸ್ತಾರೆ. ಓಕೆ. ಅದ್ರದ್ದು ಪ್ರತಿಯೊಂದು 10 ದೇವಾಲಯಗಳಿದೆ. 10 ದೇವಾಲಯದ 10 ಥರ ಮಾಡ್ತಾರೆ. ಓಕೆ. ಇಲ್ಲ, ಆ್ಯಕ್ಚುಲಿ ನಾನು ಇದೇ ಮೊದಲನೇವರೆಗೆ ಮಡಿಕೇರಿ ದಸರಾ ನಾನು ನೋಡಿದ್ದು. ನಿನ್ನೆ ನೋಡಿ ನನಗೆ ದಸರಾಕ್ಕೂ ಈ ದಸರಾಕ್ಕೂ ವ್ಯತ್ಯಾಸ. ಹೌದು. ಮೊದಲಿಗೆಲ್ಲ ತುಂಬ ಇದರಲ್ಲಿ ಇಷ್ಟೊತ್ತಿಗೆ ವಾಪಸ್ ಅವರವರ ಜಾಗಕ್ಕೆ ಬರ್ತಿದ್ರು. ಈಗೆಲ್ಲ ದೊಡ್ಡದು ಮಾಡಿ ಸ್ವಲ್ಪ ಲೇಟ್ ಆಗ್ತದೆ. ಮೊದಲು ನನಗೆ ಯೋಚನೆ ಇದ್ದಾಗೆ ಸಹ ಪಲ್ಲಕ್ಕಿಲಿ ಹುಟ್ಕೊಂಡು ಹೋಗ್ತಾ ಇದ್ರು ಜನ. 6 ಜನ, ಮುಂದೆ 3, ಮುಂದೆ 6, ಹಿಂದೆ 6 ಜನ ಹೊತ್ಕೊಂಡು ಹೋಗ್ತಾ ಇದ್ರು ದೇವ್ರನ್ನ ಪೂಜೆ ಮಂಟಪ ಮಾಡಿ. ಈಗ ಎಲ್ಲ ವೆಹಿಕಲಲ್ಲಿ ಹೋಗ್ತಾರೆ. ಸರಿ. ಥ್ಯಾಂಕ್ ಯು ಸೊ ಮಚ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದೇ ಈ ಸತಿ ಬಂದಂಥ ಒಂದು ಮಡಿಕೇರಿ ದಸರಾದ ಒಂದು ಸಣ್ಣ ತುಣುಕು ಅಂತ ಹೇಳ್ಬೋದು. ಸೊ ನೀವೆಲ್ಲರೂ ಈ ರೀತಿ ಮತ್ತೊಮ್ಮೆ ವಿಸಿಟ್ ಮಾಡಿ
ಇದನ್ನು ನೋಡಿ ಇದು ಇನ್ನಷ್ಟು ನೀವು ಅಲ್ಲಿ ಒಳಗೆ ಹೋಗಿ ಆ ಒಂದು ದಸರಾನ ಅನುಭವಿಸಿದ್ರೆ ಮಾತ್ರ ಅದು ನಿಮ್ಮದೊಂದು ಅನುಭವ ಸಿಗ್ತದೆ. ಹಾಗಾಗಿ ನನ್ನ ರಿಕ್ವೆಸ್ಟ್ ಇಷ್ಟೇ, ನಮ್ಮ ಕರ್ನಾಟಕದಾದ್ಯಂತ ಇರುವಂಥ ವೈವಿಧ್ಯಮಯ ಸಾಂಪ್ರದಾಯಿಕಗಳನ್ನು ನಾವು ಆದಷ್ಟು ಎಕ್ಸ್ಪ್ಲೋರ್ ಮಾಡಿ ಅದನ್ನು ತಿಳ್ಕೊಂಡು ಮತ್ತಷ್ಟು ಜನರಿಗೆ ನಾವು ತಿಳಿಸ್ಕೊಂಡ್ರೆ ಈ ಒಂದು ಸಂಪ್ರದಾಯ, ಭಾಷೆ, ನೆಲ ಇನ್ನಷ್ಟು ಮತ್ತಷ್ಟು ಜನಗಳಿಗೆ ಹೋಗಿ ಅದನ್ನ ಬೆಳೆಯುತ್ತೆ. ಸೊ ಈ ಒಂದು ಸಣ್ಣ ಒಂದು ಕಾಂಟ್ರಿಬ್ಯೂಷನ್ ನಂದು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಸದಾ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.